ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೆ. ರಾಜ್ಯ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿರುವಂಥ ಕೆಲವು ವಿಚಾರಗಳ ಪೈಕಿ ಚನ್ನಪಟ್ಟಣ ಕ್ಷೇತ್ರ ಕೂಡ ಒಂದು. ಬೈ ಎಲೆಕ್ಷನ್ ಫೈಟ್ ಜೋರಾಗಿದೆ. ಇನ್ನೂ ಕೂಡ ಬೈ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಇದೆಲ್ಲದರ ನಡುವೆ ಅಲ್ಲಿ ತ್ರಿಕೋಣ ಸ್ಪರ್ಧೆ ಏರ್ಪಡುವಂಥ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದ್ದಾವೆ. ಒಂದು ಕಡೆ ಕಾಂಗ್ರೆಸ್ನಿಂದ ನಾನೇ ಅಭ್ಯರ್ಥಿ ಅಂತ ಹೇಳ್ಕೋ ಮುಖೇನ DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಅಂದರೆ ನಾನೇ ಅಭ್ಯರ್ಥಿ, ಗೆಲುವು ನಮ್ಮದೇ ಅಂತ ಹೇಳಿ ಅವರ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವಂಥ ಪ್ರಯತ್ನವನ್ನು ಮಾಡಿದ್ದಾಗಿದೆ. ಅವರು ಸಿದ್ಧತೆಯನ್ನು ಕೂಡ ಬರದಿಂದ ನಡೆಸ್ತಾ ಇದ್ದಾರೆ. ಅದು ಒಂದು ಕಡೆ ಆದರೆ ಇಲ್ಲಿ ಮೈತ್ರಿ ಪಕ್ಷಗಳಿದಾವಲ್ಲ, BJP ಮತ್ತು JDS, ಯಾರಾಗ್ತಾರೆ ಮೈತ್ರಿ ಅಭ್ಯರ್ಥಿ ಅನ್ನೋ ಕುತೂಹಲದ ಪ್ರಶ್ನೆ ಇದೆ. ಇದರ ಜೊತೆಗೆ ಗುದ್ದಾಟವೂ ಕೂಡ ನಡೀತಾ ಇದೆ. ಅದು ಯಾರ್ಯಾರಿಗೆ? ಸೈನಿಕ ವರ್ಸಸ್ HD ಕುಮಾರಸ್ವಾಮಿ ಅವರ ನಡುವೆ. ಅಂದರೆ ನಾನು ಇಲ್ಲಿ ಅಭ್ಯರ್ಥಿ ಆಗಬೇಕು ಅಂತ CP ಯೋಗೇಶ್ವರ್ ಸಿಕ್ಕಾಪಟ್ಟೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಭಿ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ ಕುಮಾರಸ್ವಾಮಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ನಾವು ಯಾರಿಗೂ ಟಿಕೆಟ್ ಬಿಟ್ಕೊಡಲ್ಲ, CP ಯೋಗೇಶ್ವರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಅವರ ಮಾತಿನ ದಾಟಿಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆ ಇದೆ. ನೋಡ್ತಾ ಹೋಗೋಣ ಏನೇನು ಕತೆ ಅಂತ ಹೇಳಿ. ಕಮಲದಳ ಮೈತ್ರಿಗೆ ಚನ್ನಪಟ್ಟಣ ಬ್ರೇಕ್ ಹಾಕುತ್ತಾ? ಸೈನಿಕ ಸಿಡಿದಿದ್ರೆ ದಳ ಕೋಟೆ ಖಲಾಸ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಯೋಗೇಶ್ವರ್ ವಾರ್ ಶುರು ಮಾಡಿದ್ದಾರೆ. ಇತ್ತ ಕುಮಾರಸ್ವಾಮಿ ಅವರು ಕರಾರ್ ಹಾಕ್ತಾ ಇದ್ದಾರೆ. ತ್ರಿಕೋಣ ಕದನದಲ್ಲಿ ಬ್ರದರ್ಸ್ ಮೇಲುಗೈ ಆಗ್ತಾ ಇದೆ ಹಂತ ಹಂತವಾಗಿ. DK ಶಿವಕುಮಾರ್ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡಿದ್ದಾರೆ, ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ, ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಚನ್ನಪಟ್ಟಣ ಈ ಬಾರಿ ಬಹಳಷ್ಟು ರಣಕಣ ಆಗಿಬಿಟ್ಟಿದೆ. ಯುದ್ಧದ ಒಂದು ಏನು ಪರಿಸ್ಥಿತಿ ಇರುತ್ತಲ್ಲ, ಯುದ್ಧದ ಪ್ರದೇಶ ಇರುತ್ತಲ್ಲ, ಹಂಗೆ ಕಾಣಿಸ್ತಾ ಇದೆ ಸದ್ಯದ ಮಟ್ಟಿಗೆ. ಹಾಗಾಗಿ ಏನು ಕತೆ ಇದು ಅಂದರೆ, ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆದಂಗೆ ಇಲ್ಲಿ BJP JDS ಜಗಳದಲ್ಲಿ ಕಾಂಗ್ರೆಸ್ ಲಾಭ ಪಡ್ಕೊಂಡ್ಬಿಡುತ್ತಾ ಅನ್ನೋ ಪ್ರಶ್ನೆ. ಯೋಗೇಶ್ವರ್ ಫ್ಯಾಕ್ಟರ್ ಏನು ಹಾಗಾದರೆ? ಯೋಗೇಶ್ವರ್ ಇಷ್ಟೊಂದು ಕೇಳ್ತಾ ಇದ್ದಾರಲ್ಲ ಟಿಕೆಟ್, ನನಗೇ ಬೇಕು, ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನು ಹೊಂದಿದ್ದಾರಲ್ಲ, ಅವ್ರ ಫ್ಯಾಕ್ಟರ್ ಏನು? ಅವ್ರಿಗೆ ಅಲ್ಲಿ ಪ್ಲಸ್ ಆಗೋದೇನು? ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಪ್ರಭಾವ ಇದೆ. ಎಕ್ಸಾಕ್ಟ್ಲಿ ಹೌದು, ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರ ಪ್ರಭಾವ ಜೋರಾಗಿದೆ. ಇನ್ನು ಕ್ಷೇತ್ರದಲ್ಲಿ ಭಗೀರಥ ಅಂತಾನೆ ಯೋಗೇಶ್ವರ್ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಅಲ್ಲೊಂದು ಡ್ಯಾಮ್ ಇದೆ ಚನ್ನಪಟ್ಟಣದಲ್ಲಿ. ಆ ಡ್ಯಾಮ್ ಅನ್ನ ಕಟ್ಟಿಸಿರೋದು ದೇವೇಗೌಡರು, ಆದರೆ ನೀರು ತಂದಿರೋದು ಯೋಗೇಶ್ವರ್. ಹಾಗಾಗಿನೇ ಅವರನ್ನ ಚನ್ನಪಟ್ಟಣದ ಜನ ಭಗೀರಥ ಅಂತ ಕರೀತಾರೆ. ಮೈತ್ರಿ ಗೆಲ್ಲಬೇಕು ಅಂದ್ರೆ ಯೋಗೇಶ್ವರ್ ಬೇಕು, 100% ಬೇಕೇ ಬೇಕು ಯೋಗೇಶ್ವರ್. ಹೇಳ ಹೆಸರಿಲ್ಲದಂತ BJP ಪಕ್ಷವನ್ನ ಚನ್ನಪಟ್ಟಣ ಅನ್ನೋ ಕ್ಷೇತ್ರದಲ್ಲಿ ಮುನ್ನೆಲೆಗೆ ತಂದಿದ್ದೇ ಯೋಗೇಶ್ವರ್. ಯೋಗೇಶ್ವರ್ ಬೇಕೇ ಬೇಕು, ಇಲ್ಲಿ ಗೆಲ್ಲಬೇಕು ಮೈತ್ರಿ ಅಂತ ಹೇಳಿದ್ರೆ. ಚನ್ನಪಟ್ಟಣದಲ್ಲಿ BJPಯಿಂದ ಆಂತರಿಕ ಸಮೀಕ್ಷೆಯನ್ನು ನಡೆಸಲಾಗಿದೆ. ಎಕ್ಸಾಕ್ಟ್ಲಿ ಹೌದು, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿ ಸಮೀಕ್ಷೆಯನ್ನು ನಡೆಸಲಾಗಿದೆ. ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ಹೆಚ್ಚು ಅಂತ ಸಮೀಕ್ಷೆಯೂ ಕೂಡ ಹೇಳ್ತಾ ಇದೆ. BJP ಸಮೀಕ್ಷೆಯನ್ನು ಮಾಡಿಸಿರೋದು. ಈ ಸಮೀಕ್ಷೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೋಗೇಶ್ವರ್ ನಿಂತ್ರೆ ಮಾತ್ರ ಗೆಲ್ಲೋದು ಸಾಧ್ಯ ಅಂತ ಹೇಳಿ. ಒಂದು ವೇಳೆ ಯೋಗೇಶ್ವರ್ ಕೈ ಕೊಟ್ರೆ ಸೀನ್ ಫುಲ್ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಅಕಸ್ಮಾತ್ ಆಗಿ ಯೋಗೇಶ್ವರ್ ಅವರಿಗೆ ಮೈತ್ರಿ ಅವರು ಅಥವಾ ಕುಮಾರಸ್ವಾಮಿ ಅವರು ಓಕೆ ಅಂತ ಅನ್ಲಿಲ್ಲ ಅಂತ ಅಂದ್ರೆ, BJP ಅವರು ಓಕೆ ಅಂತ ಅನ್ಲಿಲ್ಲ ಅಂತ ಅಂದ್ರೆ ಟಿಕೆಟ್ ಕೊಡೋದಕ್ಕೆ, ಅಲ್ಲಿಗೆ ಸಂಪೂರ್ಣವಾಗಿ ಸೀನ್ ಚೇಂಜ್ ಆಗುತ್ತೆ. CPY ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಈಗಾಗಲೇ CP ಯೋಗೇಶ್ವರ್ ಒಂದೆರಡು ಬಾರಿ ಹೇಳ್ಬಿಟ್ಟಿದ್ದಾರೆ, ನಾನು ದೊಡ್ಡ ಮಟ್ಟದ ಆಕಾಂಕ್ಷಿ ಆಗಿದ್ದೀನಿ, NDA ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಇದೆ, ಆಸೆ ಇದೆ. ಅಕಸ್ಮಾತಾಗಿ ಟಿಕೆಟ್ ಸಿಗಲಿಲ್ಲ ಅಂತ ಅಂದರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಾದರೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ.
ಮೈತ್ರಿ ಮತಗಳನ್ನ ಛಿದ್ರ ಮಾಡಲಿದ್ದಾರೆ ಸಿಪಿ ಯೋಗೇಶ್ವರ್. ಎಕ್ಸಾಕ್ಟ್ಲಿ ಹೌದು. ಬಿಜೆಪಿ ಮತ್ತು ಜೆಡಿಎಸ್ ನ ಪ್ರಾಬಲ್ಯ ಸಿಕ್ಕಾಪಟ್ಟೆ ಇದೆ ಚನ್ನಪಟ್ಟಣಕ್ಕೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿದ್ದು ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು. ಹಾಗಾಗಿನೇ ಅವರು ಇಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಕ್ಷೇತ್ರಕ್ಕೆ ಖಾಲಿ ಇದೆ, ಹಾಗಾಗಿನೇ ಚುನಾವಣೆ ನಡೆಯುತ್ತೆ. ಆದರೆ ಅಲ್ಲಿ ಜೆಡಿಎಸ್ನ ವೋಟ್ ಬ್ಯಾಂಕ್ ಭದ್ರವಾಗಿದೆ. ಜೊತೆಗೆ ಬಿಜೆಪಿಯಿಂದ ಯೋಗೇಶ್ವರ್ ಅವರು ಕೂಡ ಪ್ರಾಬಲ್ಯವನ್ನ ಹೊಂದಿದ್ದಾರೆ, ಆ ಕ್ಷೇತ್ರದ ಹಿಡಿತವನ್ನ ಹೊಂದಿದ್ದಾರೆ ಅಲ್ಲೂ ಕೂಡ. ಹಾಗಾಗಿನೇ ಇವರಿಬ್ರು ಒಂದಾದ್ರೆ ಖಂಡಿತ ಗೆಲುವು ಸಾಧ್ಯ ಆಗುತ್ತೆ. ಮೈತ್ರಿ ಕಲಹ ಡಿ.ಕೆ ಬ್ರದರ್ಸ್ಗೆ ವರದಾನ ಆಗುತ್ತೆ. ಇದು ಹೌದು, 100%. ಯಾಕೆ ಅಂತ ಹೇಳಿದ್ರೆ ಇವರಿಬ್ಬರೇ ಹೊಡೆದಾಡ್ತಾ ಇದ್ರೆ ನನಗೆ ಬೇಕು ಟಿಕೆಟ್ ಅಂತ ಹೇಳಿ ಹೊಡೆದಾಡ್ಕೊಳ್ತಾ ಇದ್ರೆ ಅಲ್ಲಿ ಜನ ಕಾಂಗ್ರೆಸ್ ಕಡೆ ವಾಲುವಂಥ ಸಾಧ್ಯತೆ ಇದೆ. ಇವರಿಬ್ಬರ ನಡುವೆನೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇವ್ರಿಗೆ ಯಾಕೆ ಮತ ಕೊಡೋಣ ಅಂತ ಹೇಳಿ ಕಾಂಗ್ರೆಸ್ ಕಡೆ ವಾಲ್ಬಹುದು. ಹಾಗಾಗಿನೇ ಕಾಂಗ್ರೆಸ್ಗೆ ವರದಾನ ಆಗುವಂಥ ಸಾಧ್ಯತೆ ಇದೆ ಇವರ ಕಲಹ. ಏನೋ CPY ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಗುಮಾನಿ ಕೂಡ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. CP ಯೋಗೇಶ್ವರ್ ಅವರಿದಾರಲ್ಲ, ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡ್ರು ಕೂಡ DKಶಿ ಅವರಿಗೆ ಲಾಭ ಆಗುತ್ತೆ 100%. ಅಲ್ಲಿ ಕಾಂಗ್ರೆಸ್ನ ಓಟು ಕೂಡ ಕಾಂಗ್ರೆಸ್ಗೆ ಹೋಗುತ್ತೆ. CP ಯೋಗೇಶ್ವರ್ ಅವರ ಬೆಂಬಲಿಗರು ಕೂಡ ಕಾಂಗ್ರೆಸ್ಗೆ ವೋಟ್ ಮಾಡ್ತಾರೆ. ಅಲ್ಲಿಗೆ ಲಾಭ DK ಶಿವಕುಮಾರ್ ಅವ್ರಿಗಲ್ಲ. ಶತ್ರುವಿನ ಶತ್ರು ಮಿತ್ರ ಎಂಬ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ. ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಯಾಕೋ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋ ಮನಸ್ಸಿಲ್ಲ ಅನ್ನೋದನ್ನ ಬಹಿರಂಗವಾಗಿಯೇ ಹೊರ ಹಾಕಿದ್ದಾರೆ. ಹಾಗಾಗಿನೇ ಈ ಒಂದು ವಿಚಾರ ಏನಿದೆಯಲ್ಲ, ಶತ್ರುವಿನ ಶತ್ರು ಮಿತ್ರ ಅನ್ನೋ ವಿಚಾರ ವರ್ಕೌಟ್ ಆಗುತ್ತೆ DK ಶಿವಕುಮಾರ್ ಅವರಿಗೆ. ಜಿಲ್ಲೆಯಲ್ಲಿ DK ಬ್ರದರ್ಸ್ ಪ್ರಭಾವ ಮತ್ತಷ್ಟು ಹೆಚ್ಚಾಗುತ್ತೆ. ಎಕ್ಸಾಕ್ಟ್ಲಿ ಹೌದು. ಕನಕಪುರ ತಮ್ಮ ವಶದಲ್ಲಿದೆ. ಹಾಗಾಗಿನೇ ರಾಮನಗರವೂ ಕೂಡ ಕಾಂಗ್ರೆಸ್ನ ಹಿಡಿತದಲ್ಲಿದೆ. ಕಾಂಗ್ರೆಸ್ ಶಾಸಕರೇ ಇದ್ದಾರೆ. ಇನ್ನು ಚನ್ನಪಟ್ಟಣ ಒಂದು ಗೆದ್ದು ಬಿಟ್ರೆ ಅಲ್ಲಿಗೆ ಮುಗೀತು. ಇಡೀ ಜಿಲ್ಲೆ DK ಬ್ರದರ್ಸ್ ಕೈಯಲ್ಲಿ ಇರುತ್ತೆ. ಹಾಗಾಗಿನೇ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸುಮ್ಮನೆ ಅವಸರ ಮಾಡ್ತಾ ಇಲ್ಲ ಅವರು. ಬಹಿರಂಗವಾಗಿ ಏನೇನೋ ಮಾತನಾಡ್ತಾ ಇಲ್ಲ. ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಅವ್ರ ರೀತಿಯಲ್ಲಿ ಬಹಳ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಈ ಒಂದು ಕ್ಷೇತ್ರವನ್ನು. ಗೆಲ್ಲಲೇಬೇಕು ಅಂತ ಹೇಳಿ ಕಾದು ನೋಡುವ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ಯಾರ್ರೀ ಅಭ್ಯರ್ಥಿ DK ಶಿವಕುಮಾರ್ ಸರ್ ಅಂತ ಕೇಳಿದಾಗ ಅವ್ರು ನಾನೇ ಅಂತ ಹೇಳ್ತಾರೆ. ಇನ್ಯಾರದ್ದು ಹೆಸರು ಬಿಟ್ಕೊಡಲ್ಲ ಅವರು. ಕಡೆಗಳಿಗೆವರೆಗೂ ವೇಟ್ ಮಾಡ್ತಾರೆ, ನಾಮಿನೇಷನ್ ಫೈಲ್ ಮಾಡುವವರೆಗೂ ಕೂಡ. ಅಲ್ಲಿವರೆಗೂ ಏನಾದರೂ BJPಯವರು JDSನವರು ಒಂದಾಗಿ ಇಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರೇ ಇರಲಿ ಅಂತ ಹೇಳಿ ಒಪ್ಕೊಂಡ್ರೆ ಅಲ್ಲಿಗೆ ಒಂದು ಒಳ್ಳೆಯ ಕಥೆ ಆಗುತ್ತೆ ಕಾಂಗ್ರೆಸ್ BJPಯವ್ರಿಗೆ. ಅಕಸ್ಮಾತಾಗಿ ಯೋಗೇಶ್ವರ್ ಅವ್ರಿಗೆ ಕೈ ಕೊಟ್ಬಿಟ್ರೆ, ಯೋಗೇಶ್ವರ್ BJP JDSಗೆ ಕೈ ಕೊಟ್ಟು ಕೈ ಹಿಡಿದು ಬಿಟ್ರೆ, ಅಂದರೆ ಕಾಂಗ್ರೆಸ್ ಹಿಡಿದು ಬಿಟ್ರೆ ಅಥವಾ ಕಾಂಗ್ರೆಸ್ಗೆ ಸೇರಿಬಿಟ್ರೆ ಅಫ್ಕೋರ್ಸ್ ಚನ್ನಪಟ್ಟಣ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಂತಾಗುತ್ತೆ. DK ಸುರೇಶ್ ಅಥವಾ DK ಶಿವಕುಮಾರ್ CP ಯೋಗೇಶ್ವರ್ ಒಂದಾದರೆ ಜಿಲ್ಲೆಯಲ್ಲಿ HDK ಪ್ರಾಬಲ್ಯ ಕುಗ್ಗಿ ಹೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ಹೌದು. HD ಕುಮಾರಸ್ವಾಮಿಯವರು ಚನ್ನಪಟ್ಟಣ ಕ್ಷೇತ್ರವನ್ನು ತಮ್ಮ ಕೈ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ತಮ್ಮದೇ ಆದಂಥ ಒಂದು ಮತ ಬ್ಯಾಂಕ್ ಇದೆ. ಇತ್ತ CP ಯೋಗೇಶ್ವರ್ ಅವರನ್ನು HDK ಕಳ್ಕೊಂಡ್ರೆ ಅಲ್ಲಿಗೆ DK ಬ್ರದರ್ಸ್ ಪ್ರಾಬಲ್ಯ ಹೆಚ್ಚಾಗುತ್ತೆ, CP ಯೋಗೇಶ್ವರ್ ಪ್ರಾಬಲ್ಯ ಹೆಚ್ಚಾಗುತ್ತೆ. ಆದರೆ ಪ್ರಾಬಲ್ಯ ಕುಸಿಯೋದು HD ಕುಮಾರಸ್ವಾಮಿ ಅವರದ್ದು. ಹಾಗಾಗಿನೇ ಏನಾಗಬಹುದು, ಏನು ಮಾಡ್ತಾರೆ ಅನ್ನೋ ಕುತೂಹಲದ ಜೊತೆಗೆ ಸೈನಿಕ ಈ ಸಂಘರ್ಷವನ್ನು ಏನು ಶುರು ಮಾಡಿದಾರಲ್ಲ ಈಗ ಯುದ್ಧವನ್ನು, ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ, ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಮೈತ್ರಿ ಅಭ್ಯರ್ಥಿಯಾಗಿ ಈ ಒಂದು ಸರ್ವೆ ಕೂಡ ಹೇಳ್ತಾ ಇರೋದಷ್ಟೇ. ಮೈತ್ರಿ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ನಿಂತ್ಕೊಂಡ್ರೆ ಮಾತ್ರ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಯಾರೇ ನಿಂತರೂ ಕೂಡ ಸೋಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವರಿಬ್ಬರ ಜಗಳದಲ್ಲಿ DK ಶಿವಕುಮಾರ್ ಅವರಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ನೋಡಿ ಮಾಡಿ ಯೋಚನೆ ಮಾಡಿ ಟಿಕೆಟನ್ನು ಕೊಡಬೇಕು BJP ಮತ್ತು JDSನವರು. ನೋಡೋಣ ಯಾರಿಗೆ ಟಿಕೆಟ್ ಕೊಡ್ತಾರೆ. ಸೈನಿಕನಿಗ ಕೊಡದೇ ಇದ್ದರೆ ಸೈನಿಕ ಅಥವಾ CP ಯೋಗೇಶ್ವರ್ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.